ಒಂದು ಸುಂದರವಾದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ. ಇವತ್ತಿನ ವಿಡಿಯೋದಲ್ಲಿ ಇದೆಲ್ಲವನ್ನು ನಾನು ನಿಮಗೋಸ್ಕರ ನಿಮ್ಮ ಮುಂದೆ ತರ್ತಿದ್ದೇನೆ. ಜೋಳ ನೋಡೋದಕ್ಕೂ ಸುಂದರವಾಗಿರ್ತದೆ, ರುಚಿಯೂ ಅದ್ಭುತವಾಗಿರುತ್ತದೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಜೋಳ ಒಂದು ಬಹುಪರಿಚಿತ ಮತ್ತು ತುಂಬ ರುಚಿಯಾದ ಆಹಾರ. ಇದನ್ನು ಹೇಗೆ ತಿನ್ನೋದು ಮತ್ತು ಅದರ ರುಚಿ ಹೇಗೆ ಇರುತ್ತೆ ನೋಡೋಣವಾ ನಾವು. ಮೊದಲು ಅದರ ಹೊರಗಿರೋ ಸಿಪ್ಪೆಯನ್ನು ತೆಗಿಬೇಕು. ಹಾಗೆ ತೆಗೆದ್ರೆ ಎಷ್ಟು ಸುಂದರವಾದ ಜೋಳ ಹೊರಗೆ ಬರ್ತದೆ ನೋಡ್ಬೋದು. ಅದನ್ನು ಹೀಗೆ ಚಾಕುವಿನ ಸಹಾಯದಲ್ಲಿ ಗ್ಯಾಸ್ ಮೇಲೆ ಇಡಬೇಕು. ಅದು ಅಲ್ಲೇ ಕಾಯ್ತದೆ, ಪಟ ಪಟ ಶಬ್ದ ಬರ್ತದೆ. ಹಾಗೆ ಸ್ವಲ್ಪ ದೂರ ನಿಂತು ಇದನ್ನು ಕಾಯಿಸಬೇಕು. ನಿಜವಾಗಿಯೂ ಇದು ಆರೋಗ್ಯಕರವೂ ಆಗಿದ್ದು, ನೀವು ಸ್ನ್ಯಾಕ್ಸ್ ಅಥವಾ ಚಟ್ಪಟ ಆಹಾರವನ್ನು ತಿನ್ನುವುದು ಇಷ್ಟ ಇದ್ದರೆ ಅದರ ಬದಲಿಗೆ ಇದನ್ನು ಸೇವಿಸಬಹುದು. ಉಪ್ಪು ಹಾಕಿ ಬೇಯಿಸಿ ಅದರ ನಂತರ ಬಟರ್ ಹಾಕಿ ಹಾಗೂ ಸೇವಿಸಬಹುದು. ಈ ರೀತಿ ಬೆಂಕಿಯಲ್ಲಿ ಕಾಯಿಸಿದರೆ ಅದು ತುಂಬ ಒಳ್ಳೆಯದು, ರುಚಿಯನ್ನು ಕೊಡ್ತದೆ. ಒಂದು ಪ್ಲೇಟಲ್ಲಿ ಸ್ವಲ್ಪ ಉಪ್ಪು, ಸ್ವಲ್ಪ ಮೆಣಸಿನ ಹುಡಿ ಹಾಗೂ ಅರ್ಧ ಹುಳು ನಿಂಬೆಹಣ್ಣನ್ನು ತೆಗೆದುಕೊಳ್ಬೇಕು. ಉಪ್ಪು ಮತ್ತು ಮೆಣಸಿನ ಹುಡಿಯನ್ನು ಚೆನ್ನಾಗಿ ಬೆರೆಸಿ ನಿಂಬೆ ಹೋಳಲ್ಲಿ ಅದನ್ನು ಅದ್ದಿ ಈ ರೀತಿ ಒರೆಸಬೇಕು. ಅದು ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ. ಈ ರೀತಿ ಮಾಡಿ ನೀವು ತಿಂದರೆ, ಒಮ್ಮೆ ತಿಂದರೆ ಮತ್ತೆ ಯಾವಾಗಲೂ ಇದೇ ರೀತಿ ಮಾಡಿ ತಿನ್ಬೋದು ಅಂತ ಅಂದ್ಕೊಳ್ತೀರಿ. ನಮ್ಮ ಮಗುವಿಗೆ ತುಂಬ ಖುಷಿಯಾಯಿತು. ಸ್ವಲ್ಪ ಖಾರ ಆಯಿತು ಅವಳಿಗೆ, ಆದರೂ ತುಂಬ ಖುಷಿಯಿಂದ ತಿಂತಾ ಇದ್ದಾಳೆ ಅವಳು. ನೀವು ಮುಂದಿನ ಬಾರಿ ಜೋಳ ತಿನ್ನುವಾಗ ಒಂದೆರಡು ಬದಲಾವಣೆಗಳನ್ನು ಮಾಡಿ ತಿನ್ನಿ. ಇದರ ಸುಂದರ ರುಚಿಯನ್ನು ಇನ್ನಷ್ಟು ಅನುಭವಿಸಿ. ನನ್ನ ವಿಡಿಯೋ ವೀಕ್ಷಿಸುವುದಕ್ಕೆ ಧನ್ಯವಾದಗಳು. ನೀವು ಇನ್ನಷ್ಟು ರುಚಿಕರ ವಿಡಿಯೋಗಳನ್ನು ನೋಡಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಇನ್ನಷ್ಟು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.